ರಾಜ್ಯಾದ್ಯಂತ ಇವತ್ತು ಸಾಕಷ್ಟು ಯುವಕರು ಆನ್ಲೈನ್ ಮೊರೆ ಹೋಗಿ ಸಾಕಷ್ಟು ಜೀವ ಕಳ್ಕೊತಿದ್ದಾರೆ. ಗಡಿ ಜಿಲ್ಲೆ ಬೀದರಲ್ಲಿ ಕೂಡ ಒಬ್ಬ ವಿಜಯ್ ಕುಮಾರ್ ಅಂತ ಯುವಕ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನ ಮಾಡಿ ಸಾವನ್ನಪ್ಪಿದ್ದಾನೆ. ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಕೂಡ ಬಸವ ಕಲ್ಯಾಣ ಕ್ಷೇತ್ರ ಶಾಸಕರು ಆನ್ಲೈನ್ ಬಗ್ಗೆ ಇಡೀ ರಾಜ್ಯಾದ್ಯಂತ ಯುವಕರು ಮೋಸಕ್ಕೆ ಹೋಗ್ತಾ ಇದ್ದಾರೆ. ಸರ್ಕಾರ ಬ್ಯಾನ್ ಮಾಡ್ಬೇಕಂತ ಹೇಳಿ ಟೇಬಲ್ ಬಡದು ಹೇಳೋರು ಬಿ ಸರ್ಕಾರ ಮಾತ್ರ ಎಲ್ಲ ಒಂದ್ ಕಡೆ ಆನ್ಲೈನ್ ಗೇಮ್ ಇಂದಲೇ ಸರ್ಕಾರ ನಡೀತಾ ಇದೆ ಅಂತ ಚರ್ಚೆ ನಡೀತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ವಿಜಯ್ ಕುಮಾರ್ ಅಂತ ಯುವಕ ಬಲಿಯಾಗಿದ್ದಾನ. ಇವ್ರ ಕ್ಷೇತ್ರದ್ದು ನಿಮ್ಮ ಕ್ಷೇತ್ರದ ಒಬ್ಬ ಯುವಕ ಬಲಿಯಾಗಿರ್ಬೇಕು ಆನ್ಲೈನ್ ಗೇಮ್. ಸರ್ಕಾರಗಳು ಮೊದಲೇ ಸಾಕಷ್ಟು ಸರಿ ಹೇಳಿದ್ರಿ, ಆದರೂ ಸರ್ಕಾರ ಕಡಿತ ಇರ್ತೀರಿ ಸರ್. ಮುಂದೆ ಏನೋ ಎಷ್ಟು ಬಲಿಯಾದ ಆನ್ಲೈನ್ ಗೇಮು ಆನ್ಲೈನ್ ರಮ್ಮಿ ಎಲ್ಲ ಬಂದ. ನಾನು ಯಾವಾಗ ನನಗೆ ಅವಕಾಶ ಸಿಕ್ಕಾಗೆಲ್ಲ ನಾನು ಅತ್ಯಂತ ಪರಿಣಾಮಕಾರಿಯಾಗಿ ಅತ್ಯಂತ ಗಂಭೀರ ವಿಷಯ ಅಂತ ಹೇಳಿ ನಾನು ಪರಿಗಣನೆ ಮಾಡಿದ್ದು ಈ ರಾಜ್ಯದಲ್ಲಿ ನಡೀತಕ್ಕಂಥ ಕ್ರಿಕೆಟ್ ಬೆಟ್ಟಿಂಗ್ ಮತ್ತು ಆನ್ಲೈನ್ ಗೇಮ್ ಬಗ್ಗೆ. ಮೊನ್ನೆ ನಡೆದಂತಹ ಬೆಳಗಾವಿ ಅಧಿವೇಶನದಲ್ಲಿ ಅತ್ಯಂತ ಆಕ್ರೋಶದಿಂದ ಅತ್ಯಂತ ಕಾಳಜಿಯಿಂದ ನಮ್ಮ ಸಭೆ ಅಧ್ಯಕ್ಷರ ಮುಖಾಂತರ ಸರ್ಕಾರಕ್ಕೆ ದಯಮಾಡಿ ರಾಜ್ಯದ ಯುವಕರು ಪಿಯುಸಿ ಸೈನ್ಸ್ 80% 90% ತೆಗೆದವರು, ಡಿಗ್ರಿ ಡಿಸ್ಟಿಂಕ್ಷನ್ ರಿಸಲ್ಟ್ ಇದ್ದವರೆಲ್ಲ ತಮ್ಮ ಸ್ಮಾರ್ಟ್ ಫೋನ್ ಯೂಸ್ ಮಾಡಿಕೊಂಡು ಪಾಲಕರು ಕೂಡ ಹಾಕಿಟ್ಟಂತ ದುಡ್ಡುಗಳು ಹಾಡಗಲೇ ಕಳೆದು ಕುಟುಂಬಗಳು ಬೀದಿಗೆ ಬರ್ತಕ್ಕಂತ ಪ್ರಕರಣಗಳು ಈ ರಾಜ್ಯದಲ್ಲಿ ನಾವು ಸಾಕಷ್ಟು ನೋಡ್ತಾ ಇದ್ದೀವಿ. ಈ ವಿಷಯವನ್ನ ಬೆಳಕು ಚೆಲ್ಲಬೇಕು. ಈ ರಾಜ್ಯ ಸರ್ಕಾರ 50 ಲಕ್ಷ ರೂಪಾಯಿ ಕ್ರಿಕೆಟ್ ಬೆಟ್ಟಿಂಗ್ ಮತ್ತು ಆನ್ಲೈನ್ ದೊಳಗೆ ಹಾಕಿ ತನಗಿರ್ತಕ್ಕಂತ ಹೊಲ ಮಾರಿ ಕುಟುಂಬನೇ ಬೀದಿಗೆ ತಂದು ಪೆಟ್ರೋಲ್ ಹಾಕೊಂಡು ಉರಿ ಹಚ್ಚಿ ಆಸ್ಪತ್ರೆಗೆ ದಾಖಲಾದಾಗ ನಾನು ನಿನ್ನ ರಾತ್ರಿ 10 ಹೋಗಿ ಅವನಿಗೆ ಮಾತಾಡ್ತೀನಿ. ನಾನು ಸ್ವತಃ ಅವನಿಗೆ ಮಾತಾಡಿಸ್ತಾ ಸ್ವತಃ ಅವನೇ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋತಾನ, ನನ್ನ ಕುಟುಂಬಕ್ಕೆ ನಾನು ಎಲ್ಲ ಹಾಳು ಮಾಡೀನಿ, ನನ್ನ ಕುಟುಂಬಕ್ಕೆ ಮುಂದೆ ಏನೂ ಗತಿ ಇಲ್ಲ, ಮುಖ್ಯಮಂತ್ರಿಗಳೇ ನೀವೇ ನನ್ನ ಕುಟುಂಬಕ್ಕೆ ನೋಡ್ಕೋಬೇಕಂತ ಹೇಳಿ ವಿಜಯಕುಮಾರ್ ಹೊಳ್ಳೆ ನೀನು ಮಾತಾಡಿದ್ದು ತಾವೆಲ್ಲರೂ ಕೇಳಿದ್ದೀರಿ. ರಾತ್ರಿ 11 ಗಂಟೆಯಿಂದ ಅಲ್ಲಿ ನಾನು ಬಸವ ಕಲ್ಯಾಣಕ್ಕೆ ಬರ್ತೀನಿ, ಬೆಳಗ್ಗೆ ಎದ್ದು ನೋಡ್ತೀನಿ ವಿಜಯಕುಮಾರ್ ಹೆಣ ಆಗಿ ಬೇಲೂರು ಬಂದಿ ಸುದ್ದಿ ನನಗೆ ಗೊತ್ತಾಗ್ತದ. ನಾನು ಬೇಲೂರಿಗೆ ಹೋಗಿ ಅಂತಿಮ ಸಂಸ್ಕಾರಕ್ಕ ನಾನು ಭಾಗವಹಿಸಿದಾಗ ಆ ತಾಯಿ ಬಡ್ಕೊಂಡು ಅಳ್ತಕ್ಕಂಥದ್ದು ಒಂದು ವೇಳೆ ಘಟನೆ ಮುಖ್ಯಮಂತ್ರಿಗಳಾಗಲಿ, ಈ ರಾಜ್ಯದ ಸಚಿವರುಗಳಾಗಲಿ, ಹೋಮ್ ಮಿನಿಸ್ಟರ್ ಆಗಲಿ, ಜವಾಬ್ದಾರಿ ವ್ಯಕ್ತಿಗಳು ಯಾರೇ ನೋಡಿದ್ರ ಬಹುತೇಕ ಕಣ್ಣ ನೀರಲ್ಲ ಕಣ್ಣಂದ ರಕ್ತ ಬರಬೇಕು. ಸರ್ಕಾರಕ್ಕೆ ಯಾಕೆ ಕಾಣ್ತಾ ಇಲ್ಲ? ಯುವಕರದು ಸಾಕಷ್ಟು ಜನ ಯುವಕರು ಬಲಿ ಆಗ್ತಾ ಇದ್ದಾರೆ, ಆದ್ರೆ ಸರ್ಕಾರಕ್ಕೆ ಯಾಕೆ ಕಾಣ್ತಾ ಇಲ್ಲ? ಇದು ಒಂದು ಘಟನೆ ಕಣ್ಣಾರೆ ಕಾಣ್ತಾ ಇದೆ. ದಿನ ಬೆಳಗ್ಗೆ ಸಾಕಷ್ಟು ಜನ ಆನ್ಲೈನ್ ಮೋಸ ಸೂಸೈಡ್ ಮಾಡ್ಕೋತಾ ಇದ್ದಾರೆ. ಈ ಪ್ರಕರಣವನ್ನ ರಾಜ್ಯ ಬಿಜೆಪಿ ನಮ್ಮ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾನು ಈ ವಿಷಯವನ್ನ ಅವರಿಗೂ ಕೂಡ ಮನದಟ್ಟಣೆ ಮಾಡುವಾಗ ನಾನು ಹೇಳಿದ್ದೀನಿ. ಮತ್ತೆ ನಾಳೆ ಏನು ಈ ಸಚಿನ್ ಅವರ ಒಂದು ಕೆಟ್ಟ ಪ್ರಕರಣ ಆಗಬಾರ್ದಾಗಿತ್ತು, ನಡಿಬಾರ್ದಾಗಿತ್ತು, ಇಡೀ ರಾಜ್ಯಕ್ಕೆ ಇವತ್ತು ರಾಜ್ಯನೇ ತಲೆ ತಗ್ಸ್ತಕ್ಕಂಥ ಘಟನೆ ಇವತ್ತು ನಡೆದಿದೆ. ಆ ಸಚಿನ್ ಕುಟುಂಬಕ್ಕೆ ನಾಳೆ BY ವಿಜೇಂದ್ರ ಅವರು ಸಾಂತ್ವನ ಹೇಳಕ್ಕೆ ಬರ್ತಾ ಇದ್ದಾರೆ. ನಾನು ನಾಳೆ ಅವ್ರ ಜೊತೆ ಮಾತಾಡಿ ರಾಜ್ಯಾಧ್ಯಕ್ಷರ ಗಮನಕ್ಕೆ ತರ್ತಾರೆ. ರಾಜ್ಯಾಧ್ಯಕ್ಷರ ಜೊತೆ ಮಾತಾಡಿ ಬರ್ತಕ್ಕಂಥ ಅಧಿವೇಶನದೊಳಗಾಗಿ ನಾವು ತಯಾರಿ ಮಾಡಿಕೊಂಡು ನಾವು ಏನೇ ಮಾಡಬೇಕು, ಈ ರಾಜ್ಯದೊಳಗೆ ಕ್ರಿಕೆಟ್ ಬೆಟ್ಟಿಂಗ್ ಮತ್ತು ಆನ್ಲೈನ್ ಗೇಮ್ ಬಂದ್ ಮಾಡಬೇಕು. ಯಾವ ರೀತಿ ತೆಲಂಗಾಣದೊಳಗೆ ಬಂದ್ ಮಾಡ್ಯಾರ ಅಂತ ಹೇಳಿ ಸುದ್ದಿ ಅದ, ಅವ್ರು ಬಂದ್ ಮಾಡ್ಯಾರ ಅಂದ್ರೆ ನಾವು ಬಂದ್ ಮಾಡಿ ಈ ರಾಜ್ಯದ ಯುವಕರಿಗೆ ಬದುಕಲಕ್ಕ ಅವ್ರ ಜೀವನ ಕಟ್ಕೊಳಕ ನಾವು ಅವಕಾಶ ಮಾಡಿಕೊಡುವ ನಿಟ್ಟಿನಲ್ಲಿ ನಾವು ಬಹಳ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೀವಿ. ಮತ್ತು ಇದು ಬಂದಾಗ ತನಕ ನಮ್ಮ ಹೋರಾಟ ನಿಂದಲ್ಲ. ಇದ್ರ ಜೊತೆಗೆ ಆನ್ಲೈನ್ ಯಾವುದೇ ದುಡ್ಡು ಸರ್ಕಾರಕ್ಕಿಲ್ಲ. ಸರ್ಕಾರ ಬಕ್ಕಸ್ಕ ಆನ್ಲೈನ್ ಅಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ಅಲ್ಲ. ನನಗದೇ ಬಹಳ ವಿಷಯ ಗಂಭೀರ ಅಂತ ಅನ್ಸ್ಲತ್ತ. ಯಾಕಪ್ಪ ಇದು ನಿಮ್ಗೇನು ಆದಾಯ ಇದನ್ನ ಬ್ಯಾನ್ ಮಾಡೋರಿಗೆ ಹೋರಾಟ ಮಾಡ್ತೀನಿ. ಅದಕ್ಕಾಗಿ ಬ್ಯಾನ್ ಮಾಡೋರಿಗೆ ಹೋರಾಟ ಮಾಡ್ತೀನಿ. ಸಮಸ್ತ ಇವತ್ತು ಆರ್ ಕನ್ನಡ ಮಾಧ್ಯಮದಿಂದ ಈ ರಾಜ್ಯದ ಯುವಕರಿಗೆ ನಿಮ್ಮ ಪರಿಸ್ಥಿತಿ ಹೆಂಗಾಗ್ತದಪ್ಪ ಅಂದ್ರ ನೀವೇನು ಕ್ರಿಕೆಟ್ ಬೆಟ್ಟಿಂಗು ಆನ್ಲೈನ್ ಆಡೋದ್ರಿಂದ ಬೇಕಾದ್ರೆ ನನ್ನ ಫೇಸ್ಬುಕ್ ದೊಳಗ ಹೋಗಿ ಆ ಹುಡುಗ ಯಾವ ರೀತಿ ಹ್ಯಾಂಡ್ಸಮ್ ಹೀರೋ ಇದ್ದಂಗಿದ್ದಂತ ವಿಜಯ್ ಕುಮಾರ್ ಕರ್ಕಾದಂಗಾಗ್ಯದ. ಅವನ ಮುಖ ನೋಡ್ರಿ, 2 ಕಿಡ್ನಿ ಫೇಲ್ ಆಗಿವು, ಹಾರ್ಟ್ ಪೂರ ಸುಟ್ಟು ಹೋಗಿತ್ತು. ಅಂತ ಸ್ಥಿತಿದೊಳಗೆ ಅವ ಹೇಳೋನು, ನನ್ನ ಮಾತು ಕೇಳ್ಬೇಡ್ರಿ. ಅವ ಏನ್ ಸಂದೇಶ ಕೊಟ್ಟನಪ್ಪ ಅಂದ್ರ ಯಾರು ಆಡ್ಬೇಡ್ರಿ, ₹1 ನಾವು ಗೆದ್ದಿಲಕ್ಕಾಗಲ್ಲ, ನಾವು ಎಷ್ಟೇ ಆಡಿದ್ರು ದುಡ್ಡು ಅವರೇ ಗೆದ್ದಿತಾರ, ಗೆದ್ದಿದ ಉದಾಹರಣೆಗಳೇ ಇಲ್ಲ ಅಂತಕ್ಕಂತ ಒಬ್ಬ ನಮ್ಮ ಸಹೋದರ ಸಂದೇಶ ಕೊಟ್ಟನ. ಅದ್ರ ಜೊತೆ ನಾನು ಈ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಶಾಸಕನಾಗಿ ಎಲ್ಲಿ ತನಕ ಈ ಕ್ರಿಕೆಟ್ ಬೆಟ್ಟಿಂಗ್ ಆನ್ಲೈನ್ ರಮ್ಮಿ ಬಂದ್ ಮಾಡೋ ತನಕ ನನ್ನ ನಿರಂತರ ಹೋರಾಟ ಈ ರಾಜ್ಯದೊಳಗ BY ವಿಜೇಂದ್ರ ಅವರ ನೇತೃತ್ವದೊಳಗ ಅತ್ಯಂತ ಪರಿಣಾಮಕಾರಿ ನಾನು ಪ್ರಾರಂಭ ಮಾಡ್ತೇನೆ. ಸೊ ಇದು ಶಾಸಕ ಶರಣು ಸಲ್ಗಾರ್ ಅವರ ಆಕ್ರೋಶದ ನೋಡಿ ಟೋಟಲ್ ರಾಜ್ಯದಲ್ಲಿ ಸರ್ಕಾರ ಆನ್ಲೈನ್ ಗೇಮ್